ನನ್ನ ಪಕ್ಕದಲ್ಲಿ ಈಗ ಒಬ್ರು ಇದ್ದಾರೆ, ಅವರು ಇಂಟ್ರೊಡಕ್ಷನ್ಗೆ ಸ್ವಲ್ಪ ಏನಾದರೂ ಹೇಳೋಣ, ಚೆನ್ನಾಗಿ ಹೇಳೋಣ, ಡೈಲಾಗು ಹಂಗೆ ಹಿಂಗೆ ಅಂತ ರೆಡಿ ಮಾಡ್ಕೊತ ಇದ್ದೆ. ಬಟ್ ಯಾವ ಡೈಲಾಗು ಸೂಟ್ ಆಗಲ್ಲ. ಯಾಕೆಂದರೆ ಅವರು ಡೈಲಾಗ್ ಬರೆದ್ರೆ ಇಡೀ ಕರ್ನಾಟಕನೇ ಕೂಗಾಡಿ ಚೀರಾಡಿ ಏನೇನೋ ಮಾಡ್ಬಿಡುತ್ತೆ. ಡೈಲಾಗ್ ರೈಟ್ರಿಗೆ ಯಾರು ಡೈಲಾಗ್ ಬರೆಯೋಕ್ಕಾಗುತ್ತಾ? ಉಪ್ಪಿ ಸರ್, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಅವ್ರ ಜೊತೆ. ಏನಂದರೆ ಅವ್ರ ಇಂಡಸ್ಟ್ರಿ ಬಂದು 30 ವರ್ಷ ಆಗಿದೆ. ಸೊ ಆ ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ ಅವ್ರ ಜೊತೆ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಕಮಾನ್ ಕಮಾನ್ ಕಾಮಣ್ಣ ಅಂತ ಹಾಡು ಹೇಳಿದ್ರಿ, ಅಲ್ಲಿಂದ ಐ ಲವ್ ಯು ಇಲ್ಲಿವರೆಗೆ 30 ವರ್ಷ ಆಗಿದೆ ಜರ್ನಿ. ಹೆಂಗಿದೆ ಸರ್? ಒಂದೇನೋ ಫ್ಲ್ಯಾಶ್ ಥರ ಆಗೋಗ್ಬಿಟ್ಟಿದೆ. ಏನೋ ಮೊನ್ನೆ ನಡೆದಂಗಿದೆ ಆ ಶೂಟಿಂಗು. ಆಲ್ರೆಡಿ 30 ವರ್ಷ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಹಾಂ ಸರ್, ನಿಮಗೆ 30 ವರ್ಷ ಆಗಿದೆ, ಮಗಳು ಈಗ ಮೊದಲ ಹೆಜ್ಜೆ ಇಟ್ಟಿದ್ದಾಳೆ. ಹೆಂಗೆ ಸರ್ ಇದು, ಹೆಂಗೆ ಅನಿಸುತ್ತೆ? ಅದು ಏನೋ ಮಾಡಬೇಕು ಅಂತಲ್ಲ, ನಾವು ಅವ್ಳನ್ನ ಸಿನಿಮಾಗೆ ತರಬೇಕು ಅಂತ ಏನೂ ಐಡಿಯಾ ಇರಲಿಲ್ಲ. ಏನೋ ಡೈರೆಕ್ಟ್ರು ಪ್ರಿಯಾಂಕಾ ಕತೆ ಹೇಳಕ್ಕೆ ಬಂದಾಗ ನೋಡ್ಬಿಟ್ಟು ಫೋಟೋನ ನಿಮ್ಮ ಮಗು ಮಾಡ್ಬೋದಾ ಅಂತ ನಾವು ಕೇಳಿದ್ವಿ. ಮಾಡ್ತೀನಮ್ಮ ಅಂತ. ಅವಳು ಮಾಡ್ತೀನಿ ಅಂದ್ಲು. ಓಕೆ, ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಆಗೋದು, ಒಂದು ಚೇಂಜ್ ಇರುತ್ತೆ. ಆ್ಯಕ್ಚುಲಿ ಈ ವಿದ್ಯೆ ಓದು ಗೀದು ಸ್ಕೂಲ್ಗಳ ಮಧ್ಯೆ ಒಂದು ಚೇಂಜ್ ಇರುತ್ತೆ ಅಂತ ಯಾವಾಗ ಫ್ರೀ ಇತ್ತು ಆ ಟೈಮಲ್ಲಿ ಮಾಡಿದ್ಲು. ಸರ್, ಇಂಡಸ್ಟ್ರಿಯಲ್ಲಿ ಈಗ 1 ವರ್ಷ 3 ವರ್ಷ 10 ವರ್ಷ ಇರೋದೇ ತುಂಬ ದೊಡ್ಡ ವಿಚಾರ. 30 ವರ್ಷ ಒಬ್ಬ ನಟ ಇರ್ತಾರೆ ಒಂದು ಇಂಡಸ್ಟ್ರಿಯಲ್ಲಿ ಅಂದರೆ ಹೇಗೆ ಅನಿಸುತ್ತೆ ಸರ್? ಮತ್ತು ಏನು ಅಂದರೆ ಶ್ರಮ ಅನಿಸುತ್ತಾ? ಏನು ಕಾರಣ ಅನಿಸುತ್ತೆ ನಿಮಗೆ? ಏನಿಲ್ಲ, ನಿಜವಾದ ಆ್ಯಕ್ಚುಲಿ ನಮ್ದು ಏನೂ ಇರಲ್ಲ. ಎಲ್ಲ ಜನಗಳ ಪ್ರೀತಿ, ಆ ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ ಅಷ್ಟೇ. ಇದಕ್ಕೆಲ್ಲ ನಮ್ದು ಏನೂ ಇಲ್ಲ ಅಂತ ಗೊತ್ತಾಗದೇ ಈ 30 ವರ್ಷದ ಎಕ್ಸ್ಪೀರಿಯನ್ಸು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗೆಲ್ಲ ನಮ್ಮದೇ ನಾವು ಐಡಿಯಾ ಮಾಡ್ತಿದ್ದೀವಿ ಅಂತ. ಬಟ್ ಒಂದು ಪರಿಶ್ರಮ ಅಂತೂ ಬೇಕೇ ಬೇಕು. ಆಮೇಲೆ ನಿಮ್ಮಲ್ಲಿ ಒಂದು ಆರಬಾರ್ದು. ಆ್ಯಕ್ಚುಲಿ ಒಂದು ಏನು ಹೇಳಿ, ಎಂಡ್ ಆಗ್ಬಿಡ್ಬಾರ್ದು. ಮುಗಿದೋಯ್ತಪ್ಪ, ನಂದು ಆಗೋಯ್ತು, ನಾನೇನೋ ಸಾಧಿಸ್ಬಿಟ್ಟೆ, ಏನೂ ಅನ್ಸಲ್ಲ. ಆ್ಯಕ್ಚುಲಿ ನಾವು ಬಿಡಿ ದೊಡ್ಡವರೇ ಹೇಳ್ಬಿಟ್ಟಿದ್ದಾರೆ. ಅಣ್ಣವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಇನ್ನೂ ಏನೂ ಮಾಡಿಲ್ಲ ಅನ್ನಿಸ್ತಿದೆ ಅನ್ನೋರು. ಅದಕ್ಕೋಸ್ಕರ ಅವರು ಅದು ಎಲ್ಲರಿಗೂ ಬರುತ್ತದೆ. ಆ್ಯಕ್ಚುಲಿ ತುಂಬ ಜನಕ್ಕೆ ಬರುತ್ತದೆ. ಆ್ಯಕ್ಚುಲಿ ಇನ್ನೂ ಏನೋ ಮಾಡಬೇಕು ಅನ್ನೋದು. ಸೊ ಅದು ಆರಬಾರ್ದು. ಅದೊಂದು ಚೆನ್ನಾಗಿದೆಯಲ್ಲ, ಏನೋ ಒಳ್ಳೆ ಗಾದೆ ಅದು. ಏನೋ ಮಲಗಿದ್ರೆ ಸಾವು, ಕೂತಿದ್ರೆ ರೋಗ, ನಡೀತಿದ್ರೆ ಜೀವನ ಅಂತ. ನಡೆದಾಡ್ತಿದ್ರೇ ಜೀವನ. ಯು ಶುಡ್ ಕೀಪ್ ಮೂವಿಂಗ್ ಅಷ್ಟೇ. ಇಲ್ಲಪ್ಪ ನಾನು ಮುಗ್ದಾಯ್ತು, ನಾನು ಸೆಟ್ಲ್ ಆದೆ, ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಸೆಟ್ಲ್ ಯಾರೂ ಆಗಬೇಡಿ. ಸೆಟ್ಲ್ ಆಗುವಂಥದ್ದು ನನ್ನ ಮೈಂಡ್ ಸೆಟ್. ಅದು ಸೆಟ್ಲ್ ಯಾರೂ ಆಗಲ್ಲ. ನೀವು ಎಷ್ಟೇ ಕೋಟಿ ಕೊಟ್ಟರು ನೀವು ಮತ್ತೆ ಇನ್ನೇನೋ ಮಾಡಬೇಕು ಅಂತ ಹೊರಡ್ತೀರ, ಅದೇ ಜೀವನ. ಸೊ ಅದರಿಂದ ಏನೋ ಸ್ಟ್ರಗಲ್ ಇದೆ ಅಂತ ಭಯ ಪಡಬೇಡಿ, ಸ್ಟ್ರಗಲ್ ಇದೆ ಅಂತ ಹೆದರಬೇಡಿ. ಆ ಸ್ಟ್ರಗಲ್ನ ಚಾಲೆಂಜಿಂಗ್ ಆಗಿ ತೊಗೊಂಡು ಮುಂದೆ ಹೋದರೆ ಸೂಪರಾಗಿರುತ್ತೆ ಲೈಫು ಅಂತ. ಸರ್, ಫಸ್ಟು ನಾನು ಅಂತೇಳಿ ಶುರು ಮಾಡಿದ್ರಿ, ಆಮೇಲೆ ನೀನು ಅಂದ್ರಿ, ಈಗ ನಾವು ಅಂತ ಇದ್ದೀರಾ. ಹೆಂಗೆ? ಹೌದೌದು, ಫಸ್ಟ್ ಬಂದಾಗ ನಾನು ಅಂತ ಅನ್ಸುತ್ತೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇಲ್ಲಪ್ಪ ಇದು ನೀನಿದು, ನನಗೆ ಅವ್ರು ಚಪ್ಪಾಳೆ ಹೊಡಿತಿರೋದು, ನಂದೇನಿಲ್ಲ ಇಲ್ಲಿ ಅನ್ಸುತ್ತೆ. ಆಮೇಲೆ ಅನ್ಸುತ್ತೆ ಇಲ್ಲ, ನಾನು ಕರೆಕ್ಟ್, ನೀವು ಕರೆಕ್ಟ್, ಎಲ್ಲರೂ ಕರೆಕ್ಟ್, ಅವಾಗ ನಾವು ಅಂತೀವಿ. ಅದೇ ಪ್ರಜಾಕೀಯ. ಸರ್, ಉಪ್ಪಿ ಸರ್ ಅಂದ ತಕ್ಷಣ ನಮಗೆ ತುಂಬ ಇಷ್ಟ ಆಗೋದು ಆ್ಯಸ್ ಎ ರೈಟರ್ ಆಗಿ, ಡೈಲಾಗ್ ರೈಟರ್ ಆಗಿರ್ಬೋದು, ಸ್ಟೋರಿ ರೈಟರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ತುಂಬ ಇಷ್ಟ ಆಗ್ತಾರೆ. ನಿಮ್ಮ ಮುಂದಿನ ನಿರ್ದೇಶನದ ಸಿನಿಮಾ? ಈಗ ಅದೇ 50th ಫಿಲ್ಮ್ ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಎಲೆಕ್ಷನ್ ಮುಗೀತಿದ್ದಂಗೆ ಅದ್ರದ್ದು ವರ್ಕ್ ಕೈಗೆ ತೊಗೊತೀನಿ, ಅನೌನ್ಸು ಮಾಡ್ತೀನಿ ಸದ್ಯದಲ್ಲೇ. ಓಕೆ ಸರ್, ಆ ಸಿನಿಮಾ ಅಂದರೆ ನಿಮ್ಮದೇ ಕತೆ ಇರುತ್ತಾ ಅಥವಾ ಇನ್ನೊಬ್ರದ್ದು ಯಾರ್ದು ಹೆಸರು ಕೇಳಿ ಬಂತಾವು? ನಮ್ಮದೇ ಕತೆ ಇರುತ್ತೆ. ಹೌದೌದು, ತುಂಬ ಚೆನ್ನಾಗಿರುತ್ತೆ ಸರ್. ಹಾಗಾದ್ರೆ ನಿಮ್ಮದೇ ಕತೆ, ನಿಮ್ಮದೇ ನಿರ್ದೇಶನ, ನಿಮ್ಮದೇ ನಟನೆ ಅಂತಂದರೆ ಇಷ್ಟು ಜರ್ನಿಯಲ್ಲಿ ಸರ್ ಯಾವುದಾದ್ರೂ ಸಿನಿಮಾ ನಿಮಗೆ ತುಂಬ ಮನಸ್ಸಿಗೆ ಹತ್ರ ಆಗಿರುತ್ತಂತ ಯಾವ ಸಿನಿಮಾ ಸರ್? ಅದೇ ಹೇಳಿದ್ನಲ್ಲ, ವ್ಯಾಕ್ಯೂಮ್ ಕಾಡ್ತಾನೆ ಇರುತ್ತೆ. ಎಷ್ಟು ಸಿನಿಮಾ ಮಾಡಿದ್ರು ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ, ಬಟ್ ಇನ್ನೂ ಇಲ್ಲಪ್ಪ ಇನ್ನೇನೋ ಮಾಡಬೇಕು ಅನಿಸ್ತಾ ಇರುತ್ತೆ. ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಲ್ಲ. ನೀವು ಖುಷಿ ಪಟ್ಟಾಗ ಒಂದು ತೃಪ್ತಿ, ಒಂದು ಸಣ್ಣದೊಂದು ಇದಾಗುತ್ತೆ ಅಷ್ಟೇ, ಸಂತೋಷ ಆಗುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ದೊಡ್ಡ ವಿಷಯ, ಅದು ಕಷ್ಟ ಆಗೋದದು. ಸಂತೋಷ ಸಿಗುತ್ತೆ ಅಷ್ಟೇ. ಪಿಕ್ಚರ್ಗಳು ಹಿಟ್ಟಾದಾಗ, ಇಷ್ಟಪಟ್ಟಾಗ ಜನ ಇಷ್ಟ ಆಯ್ತಲ್ಲಪ್ಪ, ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ತುಂಬ ಇದೆ ಮಾಡೋ ಅಂಥದ್ದು. ಎಲ್ಲದಕ್ಕಿಂತ ಪ್ರಜಾಕೀಯ ಆಗ್ಬೇಕು ನನಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕಂದ್ರೆ. ಸರ್, ನಮಗೆ ನಿಮ್ಮ ಫ್ಯಾನ್ ಆಗಿ, ಆಮೇಲೆ ಒಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕಾಗಿ ತುಂಬ ಇಷ್ಟ ಆಗಿದೆ ಅಂದರೆ, ರೀಸೆಂಟಾಗಿ ನೀವು ಅಂದರೆ ಹೈದರಾಬಾದ್ಗೆ ಒಂದು ಪ್ರೋಗ್ರಾಮ್ ಆಯಿತು, ಅಲ್ಲೊಬ್ರು ಹೇಳಿದರು, ನಾವು ಇಲ್ಲಿ ಅರ್ಜುನ್ ರೆಡ್ಡಿ ಅದೆಲ್ಲ ಇವಾಗ ತೆಗಿತಾ ಇದ್ದಾರೆ, ಉಪೇಂದ್ರ ಸರ್ ಅವಾಗಲೇ ತೆಗೆದುಬಿಟ್ಟಿದ್ರು, ಅವ್ರ ಅಪ್ಪ ತಾತನಂತ ಸಿನಿಮಾ ತೆಗೆದಿದ್ರು ಅನ್ನೋ ಕಮೆಂಟು ನಿಮ್ಮ ಉಪೇಂದ್ರ ಸಿನಿಮಾಗಿರ್ಬೋದು, ಸಿನಿಮಾಗಿರ್ಬೋದು ಬಂತು. ಇವತ್ತು ಮರೆಯಲ್ಲ ಅಂತ ಸಿನಿಮಾಗಳನ್ನ. ಸೊ ಆ ಕಮೆಂಟ್ ಕೇಳಿದಾಗ ನಿಮಗೆ ಪರ್ಸ್ನಲಾಗಿ ಎಷ್ಟು ಖುಷಿ ಆಯಿತು ಸರ್? ಇಲ್ಲ, ಅವಾಗ ಖುಷಿಗಿನ್ನ ಇನ್ನೂ ನನಗೆ ತುಂಬ ಮಾಡೋ ಕೆಲಸ ಇದೆ ಅನ್ನಿಸ್ತು.
ಅಂದರೆ ಆವಾಗ ನೋಡಿ ಅದೇನೋ ಅಲ್ಲಿ ಆಂಧ್ರದಲ್ಲೂ ತುಂಬ ಎಸ್ಪೆಷಲಿ ಟೆಕ್ನಿಷಿಯನ್ಸ್ ತುಂಬ ಇಷ್ಟಪಡ್ತಾರೆ. ಅಲ್ಲಿ ಅದು ಉಪೇಂದ್ರ ಒಂದು ಕಲ್ಟ್ ಫಿಲಮ್ ಅಂತಲೇ ಕರೀತಾರೆ ಅವರು ಅದನ್ನು. ಅದಕ್ಕೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಇಲ್ಲಿ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ ಅದನ್ನು ಎಷ್ಟು ಇವತ್ತಿಗೂ ನನ್ನ ಕೇಳ್ತಾ ಇದ್ದೆ ಆ ಥರ ಸಿನಿಮಾ ಮಾಡಿ ಅಂತ. ಸೊ ಮಾಡಬೇಕು ಆ್ಯಕ್ಚುಲಿ ನನಗಿನ್ನೂ ತುಂಬ ಜವಾಬ್ದಾರಿ ಇದೆ. ಇನ್ನೂ ಅದಕ್ಕಿಂತ ಬೆಟ್ರ್ ಸಿನಿಮಾ ಟ್ರೈ ಮಾಡ್ತೀನಿ, ಗೊತ್ತಿಲ್ಲ, ಮಾಡಬೇಕು ಆ್ಯಕ್ಚುಲಿ. ಅದೇ ನಿಮಗೆ ಕಲ್ಟ್ ಫಿಲಮ್ ಪಿತಾಮಹ ಅಂತಾನೆ ಹೆಸರು ಶುರು ಮಾಡಿದ್ದಾರೆ. ಕಲ್ಟ್ ಅದೆಲ್ಲ ಏನಿಲ್ಲ ಆ್ಯಕ್ಚುಲಿ, ಅದೆಲ್ಲ ನೀವು ಮಾಡಿರೋದು ಕಲ್ಟ್ ಗಿಲ್ಟ್ ಅಂತ. ಅದೇ ಆ ಥರ ಅಲ್ಲ, ನೋಡ್ಬೇಕು, ಇನ್ನು ಮುಂದೆ ಮಾಡ್ಬೇಕು ನಾನು. ಯಾಕಂದ್ರೆ ನನಗೆ ಒಂದು ಇವಾಗ ಚಾಲೆಂಜ್ ಇದು ಆ್ಯಕ್ಚುಲಿ. ಆಗುತ್ತಾ ನನ್ನಲ್ಲಿ ಇನ್ನೂ ಏನಾರ ಇದೆಯಾ ನೋಡೋಣ, ಅದನ್ನ ಇವಾಗ ಟ್ರೈ ಮಾಡ್ತೀನಿ ಇವಾಗ. ಸರ್ ನಿಮಗೆ ಯಾರ ಡೈರೆಕ್ಷನ್ನಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ತುಂಬ ಇಷ್ಟ ಇದೆ ಸರ್? ಇಲ್ಲ ಆ ಥರ ನಾನು ಥಿಂಕ್ ಮಾಡೋದು. ನಾನು ಯಾರು ಸಿನಿಮಾ ಮಾಡಿದ್ರು ಕೂಡ ಆ ಥರ ಎಲ್ಲ ನಾನೇನೋ ಡ್ರೀಮ್ಗಳು ಇಟ್ಕೊಳ್ಳಲ್ಲ. ನನಗೆ ಯಾರು ಸಿನಿಮಾ ಚೆನ್ನಾಗಿರೋ ಸ್ಟೋರಿ ತಂದರೆ ಅವನೇ ನನಗೆ ದೊಡ್ಡ ಡೈರೆಕ್ಟ್ರು, ನನಗೆ ಭಾಳ ಎಂಜಾಯ್ ಮಾಡ್ತೀನಿ ನಾನು ಆ ಥರ. ಸೊ ಆ ಥರ ಎಲ್ಲ ಅವ್ರ ಜೊತೆ ಮಾಡಬೇಕು, ಆ ಥರ ಏನಿದಿಲ್ಲ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ. ಇದೇ ಥರ ಇಡೀ ಆಲ್ ಓವರ್ ಇಂಡಿಯಾ ನಿಮ್ಮ ಹೆಸರು ಹೇಳಂಗಾಗಲಿ ಶ್ರೀಯಸ್ ರೂಪೇಂದ್ರ. ಥ್ಯಾಂಕ್ ಯು. ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾ ಆಲ್ ಓವರ್ ಇಂಡಿಯಾ ಆಗಲಿ ಅಂತೇಳಿ, ನಮ್ಮ ಹೆಸರಿಗಿನ್ನ ಕನ್ನಡ ಬೆಳಿಬೇಕು, ಕನ್ನಡ ಇದಾಗಬೇಕು, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಬೇಕು. ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತು. ಸೊ ಕೇಳಿದ್ರಿ, ಅವ್ರು 50ನೇ ಸಿನಿಮಾ ಬಗ್ಗೆ ಹೇಳಿದ್ರು, ಅವ್ರು ಇಡೀ 30 ವರ್ಷ ಜರ್ನಿ ಹೆಂಗಿತ್ತು ಅಂತ ಹೇಳಿದ್ರು. ಸೊ ಅವ್ರಿಗೆ ಒಳ್ಳೇದಾಗಲಿ, ಇದೇ ಥರ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ. ಥ್ಯಾಂಕ್ ಯು.